ಬಾಗಲಕೋಟೆಯ ಗಲಾಟೆಗೆ ಸಂಬಂಧಿಸಿದಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ. ಯಾರೇ ತಪ್ಪು ಮಾಡಿದ್ರು ಅವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ತೀವಿ. ತನಿಖೆಯಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಕಾನೂನು ಕೈಗೆತ್ತಿಕೊಂಡವರಿಗೆ ಶಿಕ್ಷೆಯಾಗತ್ತೆ ಅಂತ ಬೆಂಗಳೂರಲ್ಲಿ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ. ಯಾವ ಮುಲಾಜಿಲ್ಲದೆ ಕ್ರಮ ಕೈಗೊಳ್ತೀವಿ. ಬಿಜೆಪಿಯವರು ಏನಾದರೂ ಆರೋಪ ಮಾಡಲಿ, ಸರ್ಕಾರ ಕ್ರಮ ಕೈಗೊಳ್ಳುತ್ತೆ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗುತ್ತೆ ಅಂತ ಮಾತನಾಡಿದ್ದಾರೆ. ತಪ್ಪು ಮಾಡಿದರೆ ಖಂಡಿತವಾಗಿ ಕಾನೂನು ಕ್ರಮ ಆಗ್ತದೆ. ಯಾವುದೇ ಸಮಾಜದವ್ರು ಇರ್ಬೋದು. ಈಗ ಕಲ್ಲು ತೂರಾಟ ಯಾರು ಫಸ್ಟ್ ಮಾಡಿದ್ದಾರೆ ಅಂತ ಈಗಾಗಲೇ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗ್ತಾ ಇದೆ. ಯಾರಿಗೂ ಕೂಡ ನಿಯಮಗಳು ಬೇರೆದಿಲ್ಲ. ಕಾನೂನು ಸಂವಿಧಾನ ಕರ್ನಾಟಕದಲ್ಲಿ ಎಲ್ಲರಿಗೂ ಒಂದೇ. ಯಾವ ಸಮಾಜ ನೋಡಲ್ಲ, ಹಿಂದೆ ಮುಂದೆ ನೋಡಲ್ಲ. ಯಾರು ಕಾನೂನನ್ನು ಕೈ ತಗೋತಾರೆ ಅದಕ್ಕೆ ಅವರಿಗೆ ತಕ್ಕ ಶಿಕ್ಷೆ ಆಗುತ್ತೆ. ಇದರಲ್ಲಿ ಯಾವುದೇ ಮುಲಾಜಿಲ್ಲ. ರಾಜಕಾರಣದಿಂದ ಈ ಥರ ಆಗ್ತಾ ಇದೆ ಅಂತ BJP-ಯವ್ರು ಏನಾದರೂ ಹೇಳಲಿ ಸರ್, ಅವ್ರ ಪ್ರಕಾರ ನಡೆಯೋಕ್ಕಾಗ್ತದ? ಕಲ್ಲು ತೂರಾಟ ನನ್ನಿಂದ ಆಗಿದರೆ ನಾನು ಜೈಲಲ್ಲಿ ಇರ್ತೀನಿ ಅಷ್ಟೇ. ಅದರಿಂದ ಯಾವ ಓಲೈಕೆ ರಾಜಕಾರಣನೂ ಇಲ್ಲ, ಯಾರು ಮನಸ್ಸು ಬಂದಂಗೂ ಮಾಡಲಿಕ್ಕಾಗಲ್ಲ. ಎಲ್ಲದಕ್ಕೂ ಒಂದು ನಿಯಮ ಅಂತ ಇದೆ. ಆ ನಿಯಮದ ಪ್ರಕಾರ ನಡ್ಕೋಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.